ಇರೋ ಬರೋ ಶಸ್ತ್ರಾಸ್ತ್ರ ರಕ್ಷಣೆಗೆ ಈಗ ಪಾಕಿಸ್ತಾನ ಮುಂದೆ ಹಾಕ್ತಾ ಇದೆ. ಆ ಕೆಲಸ ಮಾಡಲೇಬೇಕು. ಯಾಕೆಂತಂದರೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಕೇಳ್ತಾರಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಏನು, ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಅಂತೇಳಿ. ನಾನು ಅದನ್ನು ಕಣ್ಣಾರ ಕಂಡಿದ್ದೀನಿ. ಇಸ್ರೇಲ್ಗೆ ಹೋದಾಗ ವಾರ್ ಫೀಲ್ಡಲ್ಲಿ ಐರನ್ ಡೋಮನ್ನು ಇಟ್ಟಿದ್ರು. ಸಿವಿಲಿಯನ್ಸ್ ಹೆಚ್ಚಾಗಿ ಎಲ್ಲಿರ್ತಾರೋ ಆ ಜಾಗದಲ್ಲಿ ಐರನ್ ಡೋಮನ್ನು ಇಡ್ತಾರೆ. ಐರನ್ ಡೋಮ್ ಏನಕ್ಕೆ ಇರ್ತಾರೆ ಅಂತಂದರೆ, ಶತ್ರು ರಾಷ್ಟ್ರದಿಂದ ಯಾವುದಾದ್ರು ಒಂದು ಮಿಸೈಲ್ಗಳು ಅಥವಾ ಸೆಲ್ಗಳು ಹಾರಿ ಬಂದಾಗ ಈ ಏರ್ ಡಿಫೆನ್ಸ್, ಈ ಐರನ್ ಡೋಮ್ಗಳು ಆಕಾಶದಲ್ಲಿ ಅದನ್ನು ಇಂಟರ್ಸೆಪ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಆಕಾಶದಲ್ಲಿ ಅದನ್ನು ಹೊಡೆದು ಉರುಳಿಸುತ್ತೆ. ಸೊ ಅಂಥ ಒಂದು ಸಿಸ್ಟಮ್ ಇದು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೀತಾರೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಪಾಕಿಸ್ತಾನಕ್ಕೆ ಅಮೆರಿಕ F-16 ಫೈಟರನ್ನು ಕೊಟ್ಟಿದೆ. F-16 ಫೈಟರನ್ನು ಕೊಟ್ಟಿದೆ. ಆ F-16 ಫೈಟರ್ ಕೊಟ್ಟಾದ್ಮೇಲೆ ಇವತ್ತು ಪಾಕಿಸ್ತಾನದವರು ಯಾವ ಕಾರಣಕ್ಕೋಸ್ಕರ ಅದನ್ನು ತಗೊಂಡೋಗಿ ಬಚ್ಚಿಟ್ಟಿದ್ದಾರೆ ಅಂತಂದರೆ, ಏನಾದರೂ ಒಂಚೂರು ಡ್ಯಾಮೇಜ್ ಆಯಿತು ಅಂತಂದರೆ ಅದನ್ನು ರಿಪೇರಿ ಮಾಡಬೇಕು ಅಂತಂದರೆ ಅಮೆರಿಕದವರೇ ಹೋಗಬೇಕು. ಇನ್ನೊಂದು ವಿಚಾರ ಗೊತ್ತಿರಲಿ, ಅದರ ಮೇನ್ ಕೀ ಇರೋದು ಅಮೆರಿಕದವ್ರ ಬಳಿ. ನಾವು ಸಡನ್ನಾಗಿ ಅದನ್ನು ಉಡಾವಣೆ ಮಾಡಿಬಿಡ್ತೀವಿ ಅಂತಂದರೆ ಅಷ್ಟು ಸುಲಭ ಇಲ್ಲ. ಅಷ್ಟು ಟೆಕ್ನಾಲಜಿಯನ್ನು ಇಟ್ಟುಕೊಂಡಿದೆ ಅಮೆರಿಕ. ತನ್ನ ಯುದ್ಧ ನೌಕೆಗಳನ್ನು ಬೇರೆ ಬೇರೆ ದೇಶಗಳಿಗೆ ಸುಮ್ಮನೆ ಕೊಟ್ಟಿಲ್ಲ. ಅದರ ಕಂಟ್ರೋಲ್ ಇರೋದು ಅಮೆರಿಕದ ಬಳಿ. ನೋಡಿ, ಇನ್ನು ಭಾರತ, ರಷ್ಯಾ, ಚೀನಾ, ಟರ್ಕಿ ಬಳಿ S-400 ಇದೆ. F-16 ಫೈಟರ್ ಜೆಟ್ಟನ್ನೇ ಅಡಗಿಸಿಟ್ಟಿದೆ ಅಂತಂದರೆ ಪಾಕಿಸ್ತಾನ ನಮ್ಮ ಮೇಲೆ ಇನ್ನೆಷ್ಟು ಭಯ ಇರಬೇಕು ಅಂತ ಯೋಚನೆ ಮಾಡಿ. ನೋಡಿ, F-16 ಎಷ್ಟು ದೂರದಲ್ಲಿ ಬಚ್ಚಿಟ್ಟಿದೆ ಅಂತಂದರೆ ಭಾರತದ ಗಡಿಯಿಂದ 1500 ಕಿಲೋಮೀಟರ್ ದೂರದಲ್ಲಿ. ಇನ್ನೆಷ್ಟು ಭಯ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಈ ಗಡಿ ಭಾಗದ ಯಾಕೆ 1500 ಕಿಲೋಮೀಟರ್ ದೂರದಲ್ಲಿ ಬಚ್ಚಿಟ್ಟಿದ್ದಾರೆ? ಇಲ್ಲೆಲ್ಲಾದರೂ ಬಚ್ಚಿಡ್ಬೋದಿತ್ತಲ್ಲ ಅಂತೇಳಿ. ಯಾಕೆ ಅಂತಂದರೆ, ಫಸ್ಟ್ ಅಟ್ಯಾಕ್ ಮಾಡದೆ ಭಾರತ ಏನಾದರೂ ಈ ಸಂದರ್ಭದಲ್ಲಿ ಮಾಡ್ತು ಅಂತ ಇಟ್ಕೊಳ್ಳಿ, F-16 ಅಟ್ಯಾಕ್ ಮಾಡುತ್ತೆ, F-16 ಹುಡಿಸ್ ಮಾಡಾಕ್ಬಿಡುತ್ತೆ. ಹಾಗಾಗಿ 1500 ಕಿಲೋಮೀಟರ್ ದೂರ ತಗೊಂಡೋಗಿ ನಿಲ್ಲಿಸಿದೆ. ಇನ್ನು ಪಾಕಿಸ್ತಾನ ಏನಾದರೂ F-16 ಉಡಾವಣೆ ಮಾಡಿದ್ರೆ, ಅದನ್ನು ಬಳಸಿದ್ರೆ S-400 ಅದರ ರೇಂಜ್ ಬೇಗ ಕಂಡುಹಿಡಿದು ಬಿಡುತ್ತೆ. ಅಷ್ಟೇ ಅಲ್ಲ, ಅದರ ಹತ್ರ ಬರ್ತಾ ಇದೆ ಅಂತಂದರೆ ಫೈಟರ್ ಜೆಟ್ಟು, ಅದನ್ನು ಅಲ್ಲೇ ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸವನ್ನು ಈ S-400 ಮಾಡುತ್ತೆ. ಭಾರತದ ವಿರುದ್ಧ F-16 ಬಳಸ್ಬೋದು ಅಂತೇಳಿ ಪಾಕಿಸ್ತಾನ ಅಂದ್ಕೊಂಡಿರ್ಬೋದು. ಆದರೆ ಅಮೆರಿಕನ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಅಮೆರಿಕ ಕೂಡ ಉತ್ತರವನ್ನು ಕೊಡುತ್ತಾ ಆ ಸಂದರ್ಭದಲ್ಲಿ. F-16 ನೋಡಿ, ಒಂದು ದೇಶ ಇನ್ನೊಂದು ದೇಶಕ್ಕೆ ತನ್ನ ಫೈಟರ್ ಜೆಟ್ಟನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಇವತ್ತು ನಾವು ಕೂಡ ರಫೇಲನ್ನು ತೊಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ಒಂದಷ್ಟು ಷರತ್ತುಗಳಿರುತ್ತೆ. ಷರತ್ತಿಗೆ ಸಹಿಯನ್ನು ಹಾಕಿರ್ತಾರೆ. ಎರಡೂ ದೇಶಗಳು ಒಂದಷ್ಟು ಒಪ್ಪಂದವನ್ನು ಮಾಡಿಕೊಂಡು ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಅದೇ ರೀತಿಯಾಗಿ ಪಾಕಿಸ್ತಾನ ಕೂಡ ಒಪ್ಪಂದಕ್ಕೆ ಸಹಿ ಹಾಕಿಸ್ಕೊಂಡಿದೆ. ಹಾಗಾಗಿ F-16 ಫೈಟರ್ ಜೆಟ್ಟನ್ನು ಅಷ್ಟು ಸುಲಭವಾಗಿ ಪಾಕಿಸ್ತಾನ ಬಳಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಬಳಸಿದ್ರೆ ಆ ಒಪ್ಪಂದ ಇದೆಯಲ್ಲ, ಅದು ಒಪ್ಪಂದ ಮುರಿದು ಬಿದ್ದಂತೆ. ಒಂದು ವೇಳೆ ಇಲ್ಲಪ್ಪ ನಾವು ಬಳಸ್ತೀವಿ ಅಂತಂದ್ರೂ ಕೂಡ ಸೇನೆ ಅಂತೂ ಬಳಸಲ್ಲ, ಏರ್ಫೋರ್ಸ್ ಅಂತೂ ಬಳಸಲ್ಲ, ಉಗ್ರರು ಬಳಸ್ಬೇಕಷ್ಟೇ. ಈ ಹಮಾಸ್ ಉಗ್ರರು ಗಾಜಾ ಪಟ್ಟಿಯಲ್ಲಿ ಅಲ್ಲಿ ಒಂದಷ್ಟು ಇದ್ದಂಥ ಯುದ್ಧ ನೌಕೆಗಳನ್ನು, ಹೆಲಿಕಾಪ್ಟರ್ಗಳನ್ನು ಯಾವ ರೀತಿಯಾಗಿ ಬಳಸ್ತಾ ಇದ್ರು ಅಂತೇಳಿ ಇಡೀ ವಿಶ್ವವೇ ನೋಡಿತ್ತು. ಆ ರೀತಿಯಾಗಿ ಬಳಸ್ತಾರೆ. ಆ ರೆಕ್ಕೆ ಮೇಲೆ ಕುತ್ಕೊಂಡು ಹೋಗ್ತಿದ್ರು. ಈ ಎತ್ತಿನ ಗಾಡಿ ಬಂಡಿ ಓಡಿಸ್ತಾರಲ್ಲ, ಆ ಥರ ಹಗ್ಗ ಕಟ್ಕೊಂಡು ಮುಂದೆ ತಳ್ಳುವಂಥ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ಬಳಸ್ತಾರೆ ಅಷ್ಟೇ. ಉಗ್ರರು F-16 ಅವ್ರ ಕೈಗೆ ಸಿಕ್ಕಿದ್ರೆ ಎಷ್ಟು ಕೀಳಾಗಿ ಅದನ್ನು ಬಳಸ್ಕೋತಾರೆ ಅಂತೇಳಿ ಆಲೋಚನೆ ಮಾಡಿ. ಈ F-16 ಇದೆಯಲ್ಲ, ಇಡೀ ವಿಶ್ವದಲ್ಲೇ ಅತ್ಯಂತ ವಿಶ್ವಾಸನೀಯ ಫೈಟರ್ ಜೆಟ್ ಅಂತೇಳಿ ಖ್ಯಾತಿಯನ್ನು ಪಡೆದುಕೊಂಡಿದೆ. ಇದರ ರೇಂಜ್ 4200 ಕಿಲೋಮೀಟರ್. ಇದನ್ನು ತಗೊಂಡೋಗಿ ಬಚ್ಚಿಟ್ಬಿಟ್ಟು JF-17 ತಗೊಂಬಂದು ಪಾಕ್ ಗಡಿ ಭಾಗದಲ್ಲಿ ನಿಲ್ಲಿಸಿದೆ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಗೊತ್ತಿದೆ ಪಾಕಿಸ್ತಾನಕ್ಕೆ, ನಾವೇನಾದರೂ ಸ್ವಲ್ಪ F-16 ಆರಿಸ್ಬಿಟ್ರೆ ಪಾಕಿಸ್ತಾನ ಭಾರತದಂತೂ ಸುಮ್ಮನೆ ಕೂರಲ್ಲ. ಭಾರತ ಸುಮ್ಮನೆ ಕೂತರು ಅಮೆರಿಕ ಅಂತೂ ಸುಮ್ಮನೆ ಕೂರೋದಿಲ್ಲ ಅಂತ ಗೊತ್ತಿದೆ. ಹಾಗಾಗಿ ಪಾಕಿಸ್ತಾನ ಬಾಯಿ ಮುಚ್ಕೊಂಡು ಅದನ್ನು ಮೂಲೆಯಲ್ಲಿ ಒಂದು ಕಡೆ ಬಚ್ಚಿದೆ. ಇರೋ ಬರೋ ಶಸ್ತ್ರಾಸ್ತ್ರ ರಕ್ಷಣೆಗೆ ಈಗ ಪಾಕಿಸ್ತಾನ ಮುಂದೆ ಹಾಕ್ತಾ ಇದೆ. ಆ ಕೆಲಸ ಮಾಡಲೇಬೇಕು.
ಯಾಕೆಂತಂದರೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಕೇಳ್ತಾರಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಏನು, ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಅಂತೇಳಿ. ನಾನು ಅದನ್ನು ಕಣ್ಣಾರ ಕಂಡಿದ್ದೀನಿ. ಇಸ್ರೇಲ್ಗೆ ಹೋದಾಗ ವಾರ್ ಫೀಲ್ಡಲ್ಲಿ ಐರನ್ ಡೋಮನ್ನು ಇಟ್ಟಿದ್ರು. ಸಿವಿಲಿಯನ್ಸ್ ಹೆಚ್ಚಾಗಿ ಎಲ್ಲಿರ್ತಾರೋ ಆ ಜಾಗದಲ್ಲಿ ಐರನ್ ಡೋಮನ್ನು ಇಡ್ತಾರೆ. ಐರನ್ ಡೋಮ್ ಏನಕ್ಕೆ ಇರ್ತಾರೆ ಅಂತಂದರೆ, ಶತ್ರು ರಾಷ್ಟ್ರದಿಂದ ಯಾವುದಾದ್ರು ಒಂದು ಮಿಸೈಲ್ಗಳು ಅಥವಾ ಸೆಲ್ಗಳು ಹಾರಿ ಬಂದಾಗ ಈ ಏರ್ ಡಿಫೆನ್ಸ್, ಈ ಐರನ್ ಡೋಮ್ಗಳು ಆಕಾಶದಲ್ಲಿ ಅದನ್ನು ಇಂಟರ್ಸೆಪ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಆಕಾಶದಲ್ಲಿ ಅದನ್ನು ಹೊಡೆದು ಉರುಳಿಸುತ್ತೆ. ಸೊ ಅಂಥ ಒಂದು ಸಿಸ್ಟಮ್ ಇದು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೀತಾರೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಪಾಕಿಸ್ತಾನಕ್ಕೆ ಅಮೆರಿಕ F-16 ಫೈಟರನ್ನು ಕೊಟ್ಟಿದೆ. F-16 ಫೈಟರನ್ನು ಕೊಟ್ಟಿದೆ. ಆ F-16 ಫೈಟರ್ ಕೊಟ್ಟಾದಮೇಲೆ ಇವತ್ತು ಪಾಕಿಸ್ತಾನದವರು ಯಾವ ಕಾರಣಕ್ಕೋಸ್ಕರ ಅದನ್ನು ತಗೊಂಡೋಗಿ ಬಚ್ಚಿಟ್ಟಿದ್ದಾರೆ ಅಂತಂದರೆ, ಏನಾದರೂ ಒಂಚೂರು ಡ್ಯಾಮೇಜ್ ಆಯಿತು ಅಂತಂದರೆ ಅದನ್ನು ರಿಪೇರಿ ಮಾಡಬೇಕು ಅಂತಂದರೆ ಅಮೆರಿಕದವರೇ ಹೋಗಬೇಕು. ಇನ್ನೊಂದು ವಿಚಾರ ಗೊತ್ತಿರಲಿ, ಅದರ ಮೇನ್ ಕೀ ಇರೋದು ಅಮೆರಿಕದವ್ರ ಬಳಿ. ನಾವು ಸಡನ್ನಾಗಿ ಅದನ್ನು ಉಡಾವಣೆ ಮಾಡಿಬಿಡ್ತೀವಿ ಅಂತಂದರೆ ಅಷ್ಟು ಸುಲಭ ಇಲ್ಲ. ಅಷ್ಟು ಟೆಕ್ನಾಲಜಿಯನ್ನು ಇಟ್ಟುಕೊಂಡಿದೆ ಅಮೆರಿಕ. ತನ್ನ ಯುದ್ಧ ನೌಕೆಗಳನ್ನು ಬೇರೆ ಬೇರೆ ದೇಶಗಳಿಗೆ ಸುಮ್ಮನೆ ಕೊಟ್ಟಿಲ್ಲ. ಅದರ ಕಂಟ್ರೋಲ್ ಇರೋದು ಅಮೆರಿಕದ ಬಳಿ. ನೋಡಿ, ಇನ್ನು ಭಾರತ, ರಷ್ಯಾ, ಚೀನಾ, ಟರ್ಕಿ ಬಳಿ S-400 ಇದೆ. F-16 ಫೈಟರ್ ಜೆಟ್ಟನ್ನೇ ಅಡಗಿಸಿಟ್ಟಿದೆ ಅಂತಂದರೆ ಪಾಕಿಸ್ತಾನ ನಮ್ಮ ಮೇಲೆ ಇನ್ನೆಷ್ಟು ಭಯ ಇರಬೇಕು ಅಂತ ಯೋಚನೆ ಮಾಡಿ. ನೋಡಿ, F-16 ಎಷ್ಟು ದೂರದಲ್ಲಿ ಬಚ್ಚಿಟ್ಟಿದೆ ಅಂತಂದರೆ ಭಾರತದ ಗಡಿಯಿಂದ 1500 ಕಿಲೋಮೀಟರ್ ದೂರದಲ್ಲಿ. ಇನ್ನೆಷ್ಟು ಭಯ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಈ ಗಡಿ ಭಾಗದ ಯಾಕೆ 1500 ಕಿಲೋಮೀಟರ್ ದೂರದಲ್ಲಿ ಬಚ್ಚಿಟ್ಟಿದ್ದಾರೆ? ಇಲ್ಲೆಲ್ಲಾದರೂ ಬಚ್ಚಿಡ್ಬೋದಿತ್ತಲ್ಲ ಅಂತೇಳಿ. ಯಾಕೆ ಅಂತಂದರೆ, ಫಸ್ಟ್ ಅಟ್ಯಾಕ್ ಮಾಡದೆ ಭಾರತ ಏನಾದರೂ ಈ ಸಂದರ್ಭದಲ್ಲಿ ಮಾಡ್ತು ಅಂತ ಇಟ್ಕೊಳ್ಳಿ, F-16 ಅಟ್ಯಾಕ್ ಮಾಡುತ್ತೆ, F-16 ಹುಡಿಸ್ ಮಾಡಾಕ್ಬಿಡುತ್ತೆ. ಹಾಗಾಗಿ 1500 ಕಿಲೋಮೀಟರ್ ದೂರ ತಗೊಂಡೋಗಿ ನಿಲ್ಲಿಸಿದೆ. ಇನ್ನು ಪಾಕಿಸ್ತಾನ ಏನಾದರೂ F-16 ಉಡಾವಣೆ ಮಾಡಿದ್ರೆ, ಅದನ್ನು ಬಳಸಿದ್ರೆ S-400 ಅದರ ರೇಂಜ್ ಬೇಗ ಕಂಡುಹಿಡಿದು ಬಿಡುತ್ತೆ. ಅಷ್ಟೇ ಅಲ್ಲ, ಅದರ ಹತ್ರ ಬರ್ತಾ ಇದೆ ಅಂತಂದರೆ ಫೈಟರ್ ಜೆಟ್ಟು, ಅದನ್ನು ಅಲ್ಲೇ ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸವನ್ನು ಈ S-400 ಮಾಡುತ್ತೆ. ಭಾರತದ ವಿರುದ್ಧ F-16 ಬಳಸ್ಬೋದು ಅಂತೇಳಿ ಪಾಕಿಸ್ತಾನ ಅಂದ್ಕೊಂಡಿರ್ಬೋದು. ಆದರೆ ಅಮೆರಿಕನ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಅಮೆರಿಕ ಕೂಡ ಉತ್ತರವನ್ನು ಕೊಡುತ್ತಾ ಆ ಸಂದರ್ಭದಲ್ಲಿ. F-16 ನೋಡಿ, ಒಂದು ದೇಶ ಇನ್ನೊಂದು ದೇಶಕ್ಕೆ ತನ್ನ ಫೈಟರ್ ಜೆಟ್ಟನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಇವತ್ತು ನಾವು ಕೂಡ ರಫೇಲನ್ನು ತೊಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ಒಂದಷ್ಟು ಷರತ್ತುಗಳಿರುತ್ತೆ. ಷರತ್ತಿಗೆ ಸಹಿಯನ್ನು ಹಾಕಿರ್ತಾರೆ. ಎರಡೂ ದೇಶಗಳು ಒಂದಷ್ಟು ಒಪ್ಪಂದವನ್ನು ಮಾಡಿಕೊಂಡು ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಅದೇ ರೀತಿಯಾಗಿ ಪಾಕಿಸ್ತಾನ ಕೂಡ ಒಪ್ಪಂದಕ್ಕೆ ಸಹಿ ಹಾಕಿಸ್ಕೊಂಡಿದೆ. ಹಾಗಾಗಿ F-16 ಫೈಟರ್ ಜೆಟ್ಟನ್ನು ಅಷ್ಟು ಸುಲಭವಾಗಿ ಪಾಕಿಸ್ತಾನ ಬಳಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಬಳಸಿದ್ರೆ ಆ ಒಪ್ಪಂದ ಇದೆಯಲ್ಲ, ಅದು ಒಪ್ಪಂದ ಮುರಿದು ಬಿದ್ದಂತೆ. ಒಂದು ವೇಳೆ ಇಲ್ಲಪ್ಪ ನಾವು ಬಳಸ್ತೀವಿ ಅಂತಂದ್ರೂ ಕೂಡ ಸೇನೆ ಅಂತೂ ಬಳಸಲ್ಲ, ಏರ್ಫೋರ್ಸ್ ಅವರಂತೂ ಬಳಸಲ್ಲ, ಉಗ್ರರು ಬಳಸ್ಬೇಕಷ್ಟೇ. ಈ ಹಮಾಸ್ ಉಗ್ರರು ಗಾಜಾ ಪಟ್ಟಿಯಲ್ಲಿ ಅಲ್ಲಿ ಒಂದಷ್ಟು ಇದ್ದಂಥ ಯುದ್ಧ ನೌಕೆಗಳನ್ನು, ಹೆಲಿಕಾಪ್ಟರ್ಗಳನ್ನು ಯಾವ ರೀತಿಯಾಗಿ ಬಳಸ್ತಾ ಇದ್ರು ಅಂತೇಳಿ ಇಡೀ ವಿಶ್ವವೇ ನೋಡಿತ್ತು. ಆ ರೀತಿಯಾಗಿ ಬಳಸ್ತಾರೆ. ಆ ರೆಕ್ಕೆ ಮೇಲೆ ಕುತ್ಕೊಂಡು ಹೋಗ್ತಿದ್ರು. ಈ ಎತ್ತಿನ ಗಾಡಿ ಬಂಡಿ ಓಡಿಸ್ತಾರಲ್ಲ, ಆ ಥರ ಹಗ್ಗ ಕಟ್ಕೊಂಡು ಮುಂದೆ ತಳ್ಳುವಂಥ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ಬಳಸ್ತಾರೆ ಅಷ್ಟೇ. ಉಗ್ರರು F-16 ಅವ್ರ ಕೈಗೆ ಸಿಕ್ಕಿದ್ರೆ ಎಷ್ಟು ಕೀಳಾಗಿ ಅದನ್ನು ಬಳಸ್ಕೋತಾರೆ ಅಂತೇಳಿ ಆಲೋಚನೆ ಮಾಡಿ. ಈ F-16 ಇದೆಯಲ್ಲ, ಇಡೀ ವಿಶ್ವದಲ್ಲಿ ಅತ್ಯಂತ ವಿಶ್ವಾಸನೀಯ ಫೈಟರ್ ಜೆಟ್ ಅಂತೇಳಿ ಖ್ಯಾತಿಯನ್ನು ಪಡೆದುಕೊಂಡಿದೆ. ಇದರ ರೇಂಜ್ 4200 ಕಿಲೋಮೀಟರ್. ಇದನ್ನು ತಗೊಂಡೋಗಿ ಬಚ್ಚಿಟ್ಬಿಟ್ಟು JF-17 ತಗೊಂಬಂದು ಪಾಕ್ ಗಡಿ ಭಾಗದಲ್ಲಿ ನಿಲ್ಲಿಸಿದೆ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಗೊತ್ತಿದೆ ಪಾಕಿಸ್ತಾನಕ್ಕೆ, ನಾವೇನಾದರೂ ಸ್ವಲ್ಪ F-16 ಆರಿಸ್ಬಿಟ್ರೆ ಪಾಕಿಸ್ತಾನ ಭಾರತದಂತೂ ಸುಮ್ಮನೆ ಕೂರಲ್ಲ. ಭಾರತ ಸುಮ್ಮನೆ ಕೂತರು ಅಮೆರಿಕ ಅಂತೂ ಸುಮ್ಮನೆ ಕೂರೋದಿಲ್ಲ ಅಂತ ಗೊತ್ತಿದೆ. ಹಾಗಾಗಿ ಪಾಕಿಸ್ತಾನ ಬಾಯಿ ಮುಚ್ಕೊಂಡು ಅದನ್ನು ಮೂಲೆಯಲ್ಲಿ ಒಂದು ಇರೋ ಬರೋ ಶಸ್ತ್ರಾಸ್ತ್ರ ರಕ್ಷಣೆಗೆ ಈಗ ಪಾಕಿಸ್ತಾನ ಮುಂದೆ ಹಾಕ್ತಾ ಇದೆ. ಆ ಕೆಲಸ ಮಾಡಲೇಬೇಕು. ಯಾಕೆಂತಂದರೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ,
ಕೇಳ್ತಾರಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಅಂತೇಳಿ. ನಾನು ಅದನ್ನು ಕಣ್ಣಾರ ಕಂಡಿದ್ದೀನಿ. ಇಸ್ರೇಲ್ಗೆ ಹೋದಾಗ ವಾರ್ ಫೀಲ್ಡಲ್ಲಿ ಐರನ್ ಡೋಮನ್ನು ಇಟ್ಟಿದ್ರು. ಸಿವಿಲಿಯನ್ಸ್ ಹೆಚ್ಚಾಗಿ ಎಲ್ಲಿರ್ತಾರೋ ಆ ಜಾಗದಲ್ಲಿ ಐರನ್ ಡೋಮನ್ನು ಇಡ್ತಾರೆ. ಐರನ್ ಡೋಮ್ ಏನಕ್ಕೆ ಇಡ್ತಾರೆ ಅಂತಂದರೆ, ಶತ್ರು ರಾಷ್ಟ್ರದಿಂದ ಯಾವುದಾದ್ರು ಒಂದು ಮಿಸೈಲ್ಗಳು ಅಥವಾ ಸೆಲ್ಗಳು ಹಾರಿ ಬಂದಾಗ ಈ ಏರ್ ಡಿಫೆನ್ಸ್, ಈ ಐರನ್ ಡೋಮ್ಗಳು ಆಕಾಶದಲ್ಲಿ ಅದನ್ನು ಇಂಟರ್ಸೆಪ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಆಕಾಶದಲ್ಲಿ ಅದನ್ನು ಹೊಡೆದು ಉರುಳಿಸುತ್ತೆ. ಸೊ ಅಂಥ ಒಂದು ಸಿಸ್ಟಮ್ ಇದು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೀತಾರೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಪಾಕಿಸ್ತಾನಕ್ಕೆ ಅಮೆರಿಕ F-16 ಫೈಟರನ್ನು ಕೊಟ್ಟಿದೆ. F-16 ಫೈಟರನ್ನು ಕೊಟ್ಟಿದೆ. ಆ F-16 ಫೈಟರ್ ಕೊಟ್ಟಾದ್ಮೇಲೆ ಇವತ್ತು ಪಾಕಿಸ್ತಾನದವರು ಯಾವ ಕಾರಣಕ್ಕೋಸ್ಕರ ಅದನ್ನು ತಗೊಂಡೋಗಿ ಬಚ್ಚಿಟ್ಟಿದ್ದಾರೆ ಅಂತಂದರೆ, ಏನಾದರೂ ಒಂಚೂರು ಡ್ಯಾಮೇಜ್ ಆಯಿತು ಅಂತಂದರೆ ಅದನ್ನು ರಿಪೇರಿ ಮಾಡಬೇಕು ಅಂತಂದರೆ ಅಮೆರಿಕದವರೇ ಹೋಗಬೇಕು. ಇನ್ನೊಂದು ವಿಚಾರ ಗೊತ್ತಿರಲಿ, ಅದರ ಮೇನ್ ಕೀ ಇರೋದು ಅಮೆರಿಕದವ್ರ ಬಳಿ. ನಾವು ಸಡನ್ನಾಗಿ ಅದನ್ನು ಉಡಾವಣೆ ಮಾಡಿಬಿಡ್ತೀವಿ ಅಂತಂದರೆ ಅಷ್ಟು ಸುಲಭ ಇಲ್ಲ. ಅಷ್ಟು ಟೆಕ್ನಾಲಜಿಯನ್ನು ಇಟ್ಟುಕೊಂಡಿದೆ ಅಮೆರಿಕ. ತನ್ನ ಯುದ್ಧ ನೌಕೆಗಳನ್ನು ಬೇರೆ ಬೇರೆ ದೇಶಗಳಿಗೆ ಸುಮ್ಮನೆ ಕೊಟ್ಟಿಲ್ಲ. ಅದರ ಕಂಟ್ರೋಲ್ ಇರೋದು ಅಮೆರಿಕದ ಬಳಿ. ನೋಡಿ, ಇನ್ನು ಭಾರತ, ರಷ್ಯಾ, ಚೀನಾ, ಟರ್ಕಿ ಬಳಿ S-400 ಇದೆ. F-16 ಫೈಟರ್ ಜೆಟ್ಟನ್ನೇ ಅಡಗಿಸಿಟ್ಟಿದೆ ಅಂತಂದರೆ ಪಾಕಿಸ್ತಾನ ನಮ್ಮ ಮೇಲೆ ಇನ್ನೆಷ್ಟು ಭಯ ಇರಬೇಕು ಅಂತ ಯೋಚನೆ ಮಾಡಿ. ನೋಡಿ, F-16 ಎಷ್ಟು ದೂರದಲ್ಲಿ ಬಚ್ಚಿಟ್ಟಿದೆ ಅಂತಂದರೆ ಭಾರತದ ಗಡಿಯಿಂದ 1500 ಕಿಲೋಮೀಟರ್ ದೂರದಲ್ಲಿ. ಇನ್ನೆಷ್ಟು ಭಯ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಈ ಗಡಿ ಭಾಗದ ಯಾಕೆ 1500 ಕಿಲೋಮೀಟರ್ ದೂರದಲ್ಲಿ ಬಚ್ಚಿಟ್ಟಿದ್ದಾರೆ? ಇಲ್ಲೆಲ್ಲಾದರೂ ಬಚ್ಚಿಡ್ಬೋದಿತ್ತಲ್ಲ ಅಂತೇಳಿ. ಯಾಕೆ ಅಂತಂದರೆ, ಫಸ್ಟ್ ಅಟ್ಯಾಕ್ ಮಾಡದೆ ಭಾರತ ಏನಾದರೂ ಈ ಸಂದರ್ಭದಲ್ಲಿ ಮಾಡ್ತು ಅಂತ ಇಟ್ಕೊಳ್ಳಿ, F-16 ಅಟ್ಯಾಕ್ ಮಾಡುತ್ತೆ, F-16 ಹುಡಿಸ್ ಮಾಡಾಕ್ಬಿಡುತ್ತೆ. ಹಾಗಾಗಿ 1500 ಕಿಲೋಮೀಟರ್ ದೂರ ತಗೊಂಡೋಗಿ ನಿಲ್ಲಿಸಿದೆ. ಇನ್ನು ಪಾಕಿಸ್ತಾನ ಏನಾದರೂ F-16 ಉಡಾವಣೆ ಮಾಡಿದ್ರೆ, ಅದನ್ನು ಬಳಸಿದ್ರೆ S-400 ಅದರ ರೇಂಜ್ ಬೇಗ ಕಂಡುಹಿಡಿದು ಬಿಡುತ್ತೆ. ಅಷ್ಟೇ ಅಲ್ಲ, ಅದರ ಹತ್ರ ಬರ್ತಾ ಇದೆ ಅಂತಂದರೆ ಫೈಟರ್ ಜೆಟ್ಟು ಅದನ್ನು ಅಲ್ಲೇ ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸವನ್ನು ಈ S-400 ಮಾಡುತ್ತೆ. ಭಾರತದ ವಿರುದ್ಧ F-16 ಬಳಸ್ಬೋದು ಅಂತೇಳಿ ಪಾಕಿಸ್ತಾನ ಅಂದ್ಕೊಂಡಿರ್ಬೋದು. ಆದರೆ ಅಮೆರಿಕನ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಅಮೆರಿಕ ಕೂಡ ಉತ್ತರವನ್ನು ಕೊಡುತ್ತಾ ಆ ಸಂದರ್ಭದಲ್ಲಿ. F-16 ನೋಡಿ, ಒಂದು ದೇಶ ಇನ್ನೊಂದು ದೇಶಕ್ಕೆ ತನ್ನ ಫೈಟರ್ ಜೆಟ್ಟನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಇವತ್ತು ನಾವು ಕೂಡ ರಫೇಲನ್ನು ತೊಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ಒಂದಷ್ಟು ಷರತ್ತುಗಳಿರುತ್ತೆ. ಷರತ್ತಿಗೆ ಸಹಿಯನ್ನು ಹಾಕಿರ್ತಾರೆ. ಎರಡೂ ದೇಶಗಳು ಒಂದಷ್ಟು ಒಪ್ಪಂದವನ್ನು ಮಾಡಿಕೊಂಡು ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಅದೇ ರೀತಿಯಾಗಿ ಪಾಕಿಸ್ತಾನ ಕೂಡ ಒಪ್ಪಂದಕ್ಕೆ ಸಹಿ ಹಾಕಿಸ್ಕೊಂಡಿದೆ. ಹಾಗಾಗಿ F-16 ಫೈಟರ್ ಜೆಟ್ಟನ್ನು ಅಷ್ಟು ಸುಲಭವಾಗಿ ಪಾಕಿಸ್ತಾನ ಬಳಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಬಳಸಿದ್ರೆ ಆ ಒಪ್ಪಂದ ಇದೆಯಲ್ಲ, ಅದು ಒಪ್ಪಂದ ಮುರಿದು ಬಿದ್ದಂತೆ. ಒಂದು ವೇಳೆ ಇಲ್ಲಪ್ಪ ನಾವು ಬಳಸ್ತೀವಿ ಅಂತಂದ್ರೂ ಕೂಡ ಸೇನೆ ಅಂತೂ ಬಳಸಲ್ಲ, ಏರ್ಫೋರ್ಸ್ ಅವರಂತೂ ಬಳಸಲ್ಲ, ಉಗ್ರರು ಬಳಸ್ಬೇಕಷ್ಟೇ. ಈ ಹಮಾಸ್ ಉಗ್ರರು ಗಾಜಾ ಪಟ್ಟಿಯಲ್ಲಿ ಅಲ್ಲಿ ಒಂದಷ್ಟು ಇದ್ದಂಥ ಯುದ್ಧ ನೌಕೆಗಳನ್ನು, ಹೆಲಿಕಾಪ್ಟರ್ಗಳನ್ನು ಯಾವ ರೀತಿಯಾಗಿ ಬಳಸ್ತಾ ಇದ್ರು ಅಂತೇಳಿ ಇಡೀ ವಿಶ್ವವೇ ನೋಡಿತ್ತು. ಆ ರೀತಿಯಾಗಿ ಬಳಸ್ತಾರೆ. ಆ ರೆಕ್ಕೆ ಮೇಲೆ ಕುತ್ಕೊಂಡು ಹೋಗ್ತಿದ್ರು. ಈ ಎತ್ತಿನ ಗಾಡಿ ಬಂಡಿ ಓಡಿಸ್ತಾರಲ್ಲ, ಆ ಥರ ಹಗ್ಗ ಕಟ್ಕೊಂಡು ಮುಂದೆ ತಳ್ಳುವಂಥ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ಬಳಸ್ತಾರೆ ಅಷ್ಟೇ. ಉಗ್ರರು F-16 ಅವ್ರ ಕೈಗೆ ಸಿಕ್ಕಿದ್ರೆ ಎಷ್ಟು ಕೀಳಾಗಿ ಅದನ್ನು ಬಳಸ್ಕೋತಾರೆ ಅಂತೇಳಿ ಆಲೋಚನೆ ಮಾಡಿ. ಈ F-16 ಇದೆಯಲ್ಲ, ಇಡೀ ವಿಶ್ವದಲ್ಲಿ ಅತ್ಯಂತ ವಿಶ್ವಾಸನೀಯ ಫೈಟರ್ ಜೆಟ್ ಅಂತೇಳಿ ಖ್ಯಾತಿಯನ್ನು ಪಡೆದುಕೊಂಡಿದೆ. ಇದರ ರೇಂಜ್ 4200 ಕಿಲೋಮೀಟರ್. ಇದನ್ನು ತಗೊಂಡೋಗಿ ಬಚ್ಚಿಟ್ಬಿಟ್ಟು JF-17 ತಗೊಂಬಂದು ಪಾಕ್ ಗಡಿ ಭಾಗದಲ್ಲಿ ನಿಲ್ಲಿಸಿದೆ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಗೊತ್ತಿದೆ ಪಾಕಿಸ್ತಾನಕ್ಕೆ, ನಾವೇನಾದರೂ ಸ್ವಲ್ಪ F-16 ಆರಿಸ್ಬಿಟ್ರೆ ಪಾಕಿಸ್ತಾನ ಭಾರತದಂತೂ ಸುಮ್ಮನೆ ಕೂರಲ್ಲ. ಭಾರತ ಸುಮ್ಮನೆ ಕೂತರು ಅಮೆರಿಕ ಅಂತೂ ಸುಮ್ಮನೆ ಕೂರೋದಿಲ್ಲ ಅಂತ ಗೊತ್ತಿದೆ. ಹಾಗಾಗಿ ಪಾಕಿಸ್ತಾನ ಬಾಯಿ ಮುಚ್ಕೊಂಡು ಅದನ್ನು ಮೂಲೆಯಲ್ಲಿ